press the bell icon on the YouTube app and never miss another update. बच्चों, आज हम एक और पूरक वाचन के बारे में जानकारी प्राप्त करेंगे। संचार माध्यम अनेक है। रेडियो, टेलीफोन, दूरदर्शन, कंप्यूटर, समाचार पत्र आदि। ಮಕ್ಕಳೇ, ನಾವು ಇನ್ನೊಂದು ಪೂರಕ ಪಾಠವನ್ನು ಇವತ್ತು ನೋಡೋಣಂತೆ। ಸಾಮಾನ್ಯವಾಗಿ ಸಂಚಾರ ಮಾಧ್ಯಮ ಹೆಸರನ್ನು ನೀವು ಕೇಳಿರಬಹುದು। ಸಂಚಾರ ಮಾಧ್ಯಮ ಅಂತ ಅಂದರೆ ಜ್ಞಾನವನ್ನು ಜನಗಳಿಗೆ ತಲುಪಿಸುವ ಕೆಲಸವನ್ನು ಮಾಡುತ್ತೆ ಈ ಮಾಧ್ಯಮಗಳು। ಯಾವ್ದ್ಯಾವುದಿದೆ? ರೇಡಿಯೋ, ದೂರದರ್ಶನ, ದೂರವಾಣಿ, ಕಂಪ್ಯೂಟರ್ ಮತ್ತು ವಾರ್ತಾಪತ್ರಿಕೆ। संचार माध्यम रेडियो, दूरदर्शन, समाचार पत्र, टेलीफोन, तथा कंप्यूटर आदि। ಯಾವುದ್ಯಾವುದಿದೆ ಸಂಚಾರ ಮಾಧ್ಯಮ ಅಂತ ನೋಡೋದಾದರೆ ರೇಡಿಯೋ, ದೂರದರ್ಶನ, ಸಮಾಚಾರ ಪತ್ರ ಮತ್ತು ಟೆಲಿಫೋನ್ ತಥಾ ಅಂದರೆ ಮತ್ತು कंप्यूटर आदि। रेडियो एक श्रव्य माध्यम है। ರೇಡಿಯೋ ಅನ್ನೋದು ಒಂದು ಕೇವಲ ಶ್ರವ್ಯ ಮಾಧ್ಯಮ, ಅಂದರೆ ರೇಡಿಯೋದ ಮುಖಾಂತರ ನಾವು ಕೇವಲ ಕೇಳಿಸ್ಕೊಳ್ತೀವಿ, ಹಾಗಾಗಿ ಅದು ಒಂದು ಶ್ರವ್ಯ ಮಾಧ್ಯಮ। ಇನ್ನು ದೂರದರ್ಶನವನ್ನು ತೆಗೆದುಕೊಂಡ್ರೆ ದೂರದರ್ಶನ್ ಏಕ ಶ್ರವ್ಯ और ದೃಶ್ಯ ಮಾಧ್ಯಮ है। ದೂರದರ್ಶನ ಅನ್ನೋದು ಒಂದು ಶ್ರವ್ಯ ಮಾಧ್ಯಮನೂ ಹೌದು, ದೃಶ್ಯ ಮಾಧ್ಯಮನೂ ಕೂಡ ಹೌದು। ತದನಂತರ ಸಮಾಚಾರ ಪತ್ರ, ವಾರ್ತಾಪತ್ರಿಕೆಗಳನ್ನು ನಾವು ಪ್ರತಿನಿತ್ಯ ಓದ್ತೀವಲ್ವ ಮಕ್ಕಳೇ? ಆ ವಾರ್ತಾಪತ್ರಿಕೆಗಳನ್ನು ಓದೋದ್ರಿಂದ ನಮಗೆ ಸಾಕಷ್ಟು ಜ್ಞಾನ ಲಭಿಸುತ್ತೆ। ಸಮಾಚಾರ ಪತ್ರ ಏಕ ಸಸ್ತಾ तथा सुलभ साधन है ज्ञान का। समाचार पत्र ज्ञान का एक सस्ता और सुलभ साधन है। ಮಕ್ಕಳೇ, ವಾರ್ತಾಪತ್ರಿಕೆ ಅನ್ನೋದು ಏನಿದೆ ಅದು ಅತಿ ಕಡಿಮೆ ಬೆಲೆಯಲ್ಲಿ ನಮಗೆ ಸುಲಭವಾಗಿ ಕೈಗೆ ಎಟಕುವ ರೀತಿಯಲ್ಲಿ ದೊರೆಯುತ್ತೆ। ಶ್ರೀಮಂತರು ಇರ್ಬೋದು, ಬಡವರು ಇರ್ಬೋದು, ಎಲ್ರಿಗೂ ಒಂದೇ ಥರನಾದ ಬೆಲೆಯ ಮುಖಾಂತರ ನಮಗೆ ವಾರ್ತಾಪತ್ರಿಕೆ ಕೈ ಸೇರುತ್ತೆ। ಪ್ರತಿನಿತ್ಯ ನೀವು ನ್ಯೂಸ್ ಪೇಪರ್ ಹಾಕೋದನ್ನು, ನ್ಯೂಸ್ ಪೇಪರ್ ಓದೋದನ್ನು ನೋಡಿರ್ಬೋದು ನೀವು। ಮನೆಯಲ್ಲಿರ್ತಕ್ಕಂಥ ಹಿರಿಯರು ಓದ್ತಾ ಇರ್ತಾರೆ, ಆ ಹಿರಿಯರನ್ನು ನೋಡಿ ಮಕ್ಕಳು ಸಹ ನ್ಯೂಸ್ ಪೇಪರ್ ಓದೋದನ್ನು ಹವ್ಯಾಸವಾಗಿ ಮಾಡ್ಕೊಂಡಿರ್ತಾರೆ। ಹಾಗಾದರೆ ಸಮಾಚಾರ ಪತ್ರ ಅಂದರೆ ವಾರ್ತಾಪತ್ರಿಕೆ ಅನ್ನೋದು ಕೂಡ ಏನಾಗಿದೆ, ಒಂದು ಸಂಚಾರ ಮಾಧ್ಯಮ। ಅಂದರೆ ಟಿ ವಿ ಇರ್ಬೋದು, ದೂರದರ್ಶನ ಇರ್ಬೋದು, ರೇಡಿಯೋ ಇರ್ಬೋದು ಮತ್ತು ವಾರ್ತಾಪತ್ರಿಕೆ ಇರ್ಬೋದು, ಏನನ್ನು ತಲುಪಿಸುತ್ತೆ ಜನರಿಗೆ? ಜ್ಞಾನದ ಮಾಧ್ಯಮವನ್ನು ತಲುಪಿಸುತ್ತೆ। ಜ್ಞಾನವನ್ನು ಒಂದು ಕಡೆಯಿಂದ ಒಂದು ಕಡೆಗೆ ಸಂಚಾರದ ಮೂಲಕ ಜ್ಞಾನದ ಮಾರ್ಗವನ್ನು ನಮಗೆ ತಲುಪಿಸುತ್ತೆ। ಜೊತೆಗೆ ಟೆಲಿಫೋನ್, ಮೊಬೈಲ್ ಅಂತ ನಾವೇನು ಹೇಳ್ತಿದ್ದೀವಿ ಈಗ, ಆ ಫೋನ್ ಸಮೇತ ನಮಗೇನು ಮಾಡ್ತಾ ಇದೆ, ಸಾಕಷ್ಟು ಜ್ಞಾನವನ್ನು ತಲುಪಿಸ್ತಾ ಇದೆ। ಜಗತ್ತಿನಾದ್ಯಂತ ಏನೆಲ್ಲ ನಡೀತಾ ಇದೆ ಅಷ್ಟು ಮಾಹಿತಿಗಳನ್ನು ನಾವು ಟೆಲಿಫೋನ್ ಮುಖಾಂತರ ಕಂಡ್ಕೋಬಹುದಾಗಿದೆ। ಸೊ ಹಾಗಾದರೆ ಅದು ಕೂಡ ಏನಾಗಿದೆ, ಒಂದು ಸಂಚಾರ ಮಾಧ್ಯಮ। ತದನಂತರ ಕಂಪ್ಯೂಟರ್ ಬಳಕೆ ಈಗ ಎಲ್ಲ ಕ್ಷೇತ್ರದಲ್ಲೂ ಸಹ ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೀವಿ। ಹಾಗೆ ಇಲ್ಲಿ ಒಟ್ಟಾರೆ ಹೇಳಬೇಕಂದ್ರೆ ಸಂಚಾರ ಮಾಧ್ಯಮಗಳೇನಿದೆ ಅದು ನಮಗೆ ಜ್ಞಾನವನ್ನು ತಲುಪಿಸುವ ಕೆಲಸವನ್ನು ಮಾಡುತ್ತೆ। ಹಾಗಾಗಿ ಈ ಸಂಚಾರ ಮಾಧ್ಯಮಗಳು ಜನರಿಗೆ ಅತಿ ಅಗತ್ಯವಾಗಿ ಬೇಕಾಗಿದೆ। ಸೊ ಮಕ್ಕಳೇ, ಇವತ್ತು ನಾವು ಈ ಸಂಚಾರ ಮಾಧ್ಯಮದಲ್ಲಿ दूरदर्शन इसके बारे में हम जानकारी प्राप्त करेंगे। दूरदर्शन एक श्रव्य और दृश्य माध्यम है।
ದೂರದರ್ಶನ ಒಂದು ಶ್ರವ್ಯ ಮಾಧ್ಯಮವೂ ಹೌದು, ದೃಶ್ಯ ಮಾಧ್ಯಮವೂ ಹೌದು. ಹಾಗಾದರೆ ಅದರ ಅರ್ಥ ಏನು ಅಂದರೆ, ದೂರದರ್ಶನ ಮಾಧ್ಯಮದಿಂದ ನಾವು ಕೇಳಿಸ್ಕೊಳ್ಳಬಹುದು, ಜೊತೆಗೆ ದೃಶ್ಯಾವಳಿಗಳನ್ನು ನೋಡಲೂಬಹುದು. ಹಾಗಾಗಿ ಇದು ಒಂದು ದೃಶ್ಯ ಮತ್ತು ಶ್ರವ್ಯ ಮಾಧ್ಯಮವಾಗಿದೆ. देखेंगे बच्चों, अब एक बार पढ़ती हूँ मैं, ध्यान से सुनिए तथा देखिए. दूरदर्शन के माध्यम से हम संसार के किसी भी स्थान पर होने वाली किसी भी घटना को सीधे प्रसारण द्वारा अपने घर बैठे बैठे देख सकते हैं. विश्व के किसी भी कोने में होने वाले खेलों का आनंद हम घर बैठे ले सकते हैं. दूरदर्शन केवल मनोरंजन का ही नहीं बल्कि ज्ञान का भी स्रोत है. यहाँ हमें जीवन के प्रत्येक क्षेत्र के बारे में जानकारी उपलब्ध कराता है. दूरदर्शन के माध्यम से देश में ही नहीं अपितु विदेश में हो रही घटनाओं, क्रियाकलापों तथा व्यापक सुधारों को जनसामान्य तक पहुंचाया जा सकता है. इसका जनसामान्य के जीवन पर गहरा प्रभाव पड़ता है और मनुष्य अपनी जीवन शैली को परिवर्तित करता है. दूरदर्शन सभ्यता व संस्कृति के प्रचार प्रसार में सहायक होता है. दर्शन यानी दूरदर्शन से शिक्षा, विज्ञान, व्यापार, चिकित्सा, युद्ध, कृषि व राजनीति आदि से संबंधित महत्वपूर्ण जानकारियाँ प्राप्त होती हैं. शिक्षा के क्षेत्र में तो दूरदर्शन बहुत ही महत्वपूर्ण सिद्ध हुआ है. शिक्षण कार्य में दूरदर्शन के उपयोग से समय और धन दोनों की ही बचत होती है. सामान्य ज्ञान के विकास में तो दूरदर्शन बहुत ही उपयोगी साबित हुआ है. दूरदर्शन पर व्यावसायिक वस्तुओं की कीमतों में उतार चढ़ाव को देख सकते हैं. इसके द्वारा हमें शेयर बाजार की भी जानकारी प्राप्त होती है. दूरदर्शन मनोरंजन का एक उपयोगी साधन है. दूरदर्शन पर प्रसारित किए जाने वाले विभिन्न कार्यक्रम हमें स्वस्थ मनोरंजन प्रदान करते हैं. केबल टेलीविज़न के माध्यम से विश्व भर के चैनलों में से अपना मनपसंद चैनल चुनकर अपना मनोरंजन व ज्ञानवर्धन कर सकते हैं. अब विस्तार से देखेंगे बच्चों. दूरदर्शन के माध्यम से हम संसार के किसी भी स्थान पर होने वाली किसी भी घटना को सीधे प्रसारण द्वारा अपने घर बैठे बैठे देख सकते हैं. संसार प्रपंच. संसार प्रपंच द्वारा मूलक. दूरदर्शन के माध्यम से हम संसार के किसी भी स्थान पर होने वाली किसी भी घटना को सीधे प्रसारण द्वारा अपने घर बैठे देख सकते हैं. बच्चों, दूरदर्शन से हम अनेक तरह के कार्यक्रमों को घर बैठे बैठे देख सकते हैं. किसी भी कोने में होने वाली घटनाओं का विवरण हम घर में ही बैठकर देख सकते हैं. विश्व के किसी भी कोने में होने वाली खेलों का आनंद हम घर बैठे ले सकते हैं. विश्व में किसी भी कोने में, कोने मूले, होने वाली खेलों का आनंद हम घर बैठे ले सकते हैं. विश्व के किसी भी कोने में होने वाली खेलों को, खेल कूदों को हम घर बैठे बैठे देख सकते हैं. दूरदर्शन केवल मनोरंजन का ही नहीं बल्कि ज्ञान का भी स्रोत है. बल्कि अल्लदे
स्रोत मूल। दूरदर्शन केवल मनोरंजन का ही माध्यम नहीं है बल्कि ज्ञान का भी एक स्रोत है, ज्ञान का भी एक मूल आधार है दूरदर्शन। यह हमें जीवन के प्रत्येक क्षेत्र के बारे में जानकारी उपलब्ध कराता है। दूरदर्शन हमें जीवन के हर क्षेत्र के बारे में जानकारी उपलब्ध कराता है। ಮಕ್ಕಳೇ, ದೂರದರ್ಶನ ಟಿ ವಿ ಮಾಧ್ಯಮದ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿರೋದು. ಈ ದೂರದರ್ಶನ ಮಾಧ್ಯಮ ಹೇಗಿದೆ ಅಂದರೆ, ಮನೆಯಲ್ಲೇ ಕುಳಿತುಕೊಂಡು ನಾವು ಪ್ರಪಂಚದಾದ್ಯಂತ ಏನೆಲ್ಲ ಚಟುವಟಿಕೆಗಳು ನಡೀತಿದೆ, ಅದು ಆಟೋಟಕ್ಕೆ ಸಂಬಂಧಪಟ್ಟದ್ದಿರ್ಬೋದು, ಅಥವಾ ಪ್ರಕೃತಿ ವಿಕೋಪಗಳಿಗೆ ಸಂಬಂಧಪಟ್ಟದ್ದಿರ್ಬೋದು, ಅಥವಾ ಅನ್ಯ ಆವಿಷ್ಕಾರ ಅಂದರೆ ಬೇರೆ ರೀತಿಯ ಆವಿಷ್ಕಾರಗಳಿಗೆ ಸಂಬಂಧಪಟ್ಟ ಮಾಹಿತಿ ಕೂಡ ಇರ್ಬೋದು. ಅದನ್ನು ನಾವು ಮನೆಯಲ್ಲೇ ಕುಳಿತುಕೊಂಡು ಟಿ ವಿ ಮುಖಾಂತರ ಅಂದರೆ ದೂರದರ್ಶನದ ಮುಖಾಂತರ, ಆ ಮಾಧ್ಯಮದ ಮುಖಾಂತರ ಮನೆಯಲ್ಲಿ ನೋಡಬಹುದು. ನಾನು ನಿಮಗೆ ಆಗಲೇ ಹೇಳಿದೆ, ದೂರದರ್ಶನ ಒಂದು ಶ್ರವ್ಯ ಮಾಧ್ಯಮವೂ ಹೌದು, ದೃಶ್ಯ ಮಾಧ್ಯಮವೂ ಹೌದು. ನಾವು ಕೇಳಿಸ್ಕೊಳ್ಳಬಹುದು, ಆ ದೃಶ್ಯಾವಳಿಗಳನ್ನು ನೋಡಲೂಬಹುದು. ಹಾಗಾಗಿ ದೂರದರ್ಶನದ ಮೂಲಕ ನಾವು ಮನೆಯಲ್ಲೇ ಕುಳಿತುಕೊಂಡು ಪ್ರಪಂಚದಾದ್ಯಂತ ಏನೆಲ್ಲ ಚಟುವಟಿಕೆಗಳು ನಡೀತಾ ಇದೆ, ಪ್ರಪಂಚ ಯಾವ ರೀತಿಯ ನಾಗಾಲೋಟದಲ್ಲಿ ಮುಂದುವರಿತಾ ಇದೆ, ಏನೆಲ್ಲ ಪ್ರಗತಿಯನ್ನು ಸಾಧಿಸ್ತಾ ಇದೆ, ಜೊತೆಗೆ ಪ್ರಕೃತಿಯಲ್ಲಿ ಏನೆಲ್ಲ ವೈಪರೀತ್ಯಗಳಾಗ್ತಾ ಇದೆ ಅನ್ನೋದನ್ನು ನಾವು ದೂರದರ್ಶನದ ಮುಖಾಂತರ ನೋಡಬಹುದಾಗಿದೆ. किसी भी स्थान पर होने वाली किसी भी घटना को सीधे प्रसारण द्वारा अपने घर बैठे बैठे देख सकते हैं. सीधे प्रसारण यानी ಲೈವ್ ಪ್ರೋಗ್ರಾಮ್ ಅಂದರೆ ನೇರವಾಗಿ ಪ್ರಸಾರ ಆಗೋದನ್ನು ಸಹ ನಾವು ನೋಡಬಹುದು. ಲೈವ್ ಪ್ರೋಗ್ರಾಮ್ ಅಂತ ಹೇಳ್ತೀವಲ್ಲ, ನೇರವಾಗಿ ಬಿತ್ತರವಾಗ್ತಿರುತ್ತೆ. ಅದನ್ನು ನಾವು ಏನು ಮಾಡ್ಬೋದು, ಮನೆಯಲ್ಲೇ ಕುಳಿತುಕೊಂಡು ನೋಡಬಹುದು. विश्व के किसी भी कोने में होने वाली खेलों का आनंद हम घर बैठे ले सकते हैं. ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಯಾವುದೇ ಕ್ರೀಡೆಗಳು ನಡೀತಾ ಇರಲಿ, ಅದನ್ನು ನಾವು ಏನು ಮಾಡ್ಬೋದು, ಮನೆಯಲ್ಲೇ ಕೂತ್ಕೊಂಡು ನೋಡಬಹುದು. ಉದಾಹರಣೆಗೆ ಕ್ರಿಕೆಟ್ ಇರ್ಬೋದು, ವಾಲಿಬಾಲ್ ಇರ್ಬೋದು, ಒಲಿಂಪಿಕ್ ಕ್ರೀಡೆಗಳಿರ್ಬೋದು. ಬೇರೆ ಬೇರೆ ದೇಶದಲ್ಲಿ ಅದನ್ನು ಆಯೋಜನೆ ಮಾಡಿರ್ತಾರೆ, ಒಲಿಂಪಿಕ್ ಕ್ರೀಡೆಗಳನ್ನ. ಸೊ ನಾವು ಇಲ್ಲೇ ಕೂತ್ಕೊಂಡು ಏನು ಮಾಡ್ಬೋದು, ಬೇರೆ ದೇಶದಲ್ಲಿ ನಡೀತಕ್ಕಂತಹ ಆಟೋಟಗಳ ಬಗ್ಗೆ ಮಾಹಿತಿಯನ್ನು ದೂರದರ್ಶನದ ಮೂಲಕ ಪಡಿಬಹುದು. दूरदर्शन केवल मनोरंजन का ही नहीं बल्कि ज्ञान का भी स्रोत है. ದೂರದರ್ಶನ ಅನ್ನೋದೇನಿದೆ ಅದು ಕೇವಲ ಮನೋರಂಜನೆಗಷ್ಟೇ ಸೀಮಿತ ಆಗಿಲ್ಲ, ಜ್ಞಾನದ ಮಾಧ್ಯಮ ಕೂಡ ಹೌದು. ಯಾವುದು ದೂರದರ್ಶನ ಜ್ಞಾನದ ಮಾಧ್ಯಮ ಕೂಡ ಹೌದು. ಹಾಗಾಗಿ ಜ್ಞಾನವನ್ನು ಸಹ ನಾವು ದೂರದರ್ಶನದ ಮೂಲಕ ಪಡಿಬಹುದಾಗಿದೆ. यह हमें जीवन के प्रत्येक क्षेत्र के बारे में जानकारी उपलब्ध कराता है. ದೂರದರ್ಶನ ಅನ್ನೋ ಮಾಧ್ಯಮ ಏನಿದೆ, ಪ್ರತಿಯೊಂದು ಕ್ಷೇತ್ರದ ಬಗ್ಗೆ, ಪ್ರಪಂಚದಾದ್ಯಂತ ಇರತಕ್ಕಂಥ ಪ್ರತಿಯೊಂದು ಕ್ಷೇತ್ರಗಳ ಬಗ್ಗೆ ಏನು ಮಾಡುತ್ತೆ, ಅದು ಮಾಹಿತಿಯನ್ನು ತಲುಪಿಸುವ ಕೆಲಸ ಜನಸಾಮಾನ್ಯವರವರೆಗೂ ಮಾಡುತ್ತೆ. ಯಾವುದು दूरदर्शन. दूरदर्शन के माध्यम से देश में ही नहीं अपितु विदेश में हो रही घटनाओं, क्रियाकलापों तथा व्यापक सुधारों को जनसामान्य तक पहुंचा जा सकता है. दूरदर्शन एक ऐसा माध्यम है, देश के अनेक कार्यक्रम नहीं बल्कि विदेशों के कार्यक्रम भी हम घर बैठे बैठे देख सकते हैं. अनेक घटनावलियों को हम सीधे प्रसारण में देख सकते हैं तथा क्रियाकलापों को भी हमें माहिती ಅಂದರೆ जानकारी उपलब्ध कराता है दूरदर्शन. तथा व्यापक सुधारों के बारे में भी हमें दूरदर्शन जानकारी उपलब्ध कराता है. इसका जनसामान्य के जीवन पर गहरा प्रभाव पड़ता है. गहरा आಳವಾದ, गहरा ಆಳವಾದ उपलब्ध ದೊರೆಯುವುದು. ಪ್ರತ್ಯೇಕ ಅಥವಾ ಬೇರೆ ಬೇರೆ ಕ್ಷೇತ್ರದ ಬಗ್ಗೆ, ಬೇರೆ ಬೇರೆ ಕ್ಷೇತ್ರದ ಬಗ್ಗೆ.
इसका जनसामान्य के जीवन पर गहरा प्रभाव पड़ता है और मनुष्य अपनी जीवन शैली को परिवर्तित करता है। दूरदर्शन एक ऐसा माध्यम है, श्रव्य और दृश्य माध्यम है, तथा इस दूरदर्शन से अपनी जीवन शैली को परिवर्तित कर सकते हैं हम लोग। दूरदर्शन सभ्यता व संस्कृति के प्रसार में सहायक होता है। दूरदर्शन सभ्यता व संस्कृति के प्रचार प्रसार में सहायक होता है। दूरदर्शन से हम सभ्यता व संस्कृति के बारे में भी जानकारी प्राप्त करते हैं। दूरदर्शन के माध्यम से देश में ही नहीं अपितु विदेश में हो रही घटनाओं, क्रियाकलापों तथा व्यापक सुधारों को जनसामान्य तक पहुंचाया जा सकता है। ದೂರದರ್ಶನದ ಮೂಲಕ ನಮ್ಮ ದೇಶದಲ್ಲಿ ನಡೀತಕ್ಕಂಥ ಘಟನೆಗಳಷ್ಟೇ ಅಲ್ಲದೆ ವಿದೇಶಗಳಲ್ಲಿ, ಬೇರೆ ದೇಶಗಳಲ್ಲಿ ನಡೀತಕ್ಕಂಥ ಘಟನೆಗಳ ಬಗ್ಗೆ ಸಹ ನಮಗೆ ಮಾಹಿತಿ ಸಿಗುತ್ತೆ. ಜೊತೆಗೆ ಕ್ರಿಯಾಕಲಾಪ ಅಂದರೆ ಸಂಸತ್ತಿನಲ್ಲಿ ಏನೇನು ವಿಷಯಗಳ ಬಗ್ಗೆ ಚರ್ಚೆ ನಡೆಯುತ್ತೆ, ಯಾವ ವಿಷಯದ ಬಗ್ಗೆ ಚರ್ಚೆ ನಡೆಯುತ್ತೆ, ಸರ್ಕಾರ ಅದಕ್ಕೆ ಯಾವ ರೀತಿ ಸ್ಪಂದಿಸುತ್ತೆ. ಸೊ ಇದೆಲ್ಲ ವಾತಾವರಣವನ್ನು ನಾವು ಕ್ರಿಯಾಕಲಾಪಗಳಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಮಾಹಿತಿಯನ್ನು ದೂರದರ್ಶನದ ಮೂಲಕ ಪಡಿಬಹುದಾಗಿದೆ. ಅದನ್ನು ನೇರ ಪ್ರಸಾರದ ಮೂಲಕ ಸಹ ದೂರದರ್ಶನ ಮಾಧ್ಯಮದಲ್ಲಿ ತೋರಿಸ್ತಾರೆ. ತथा ವ್ಯಾಪಕ ಸುಧಾರು, ಏನೇನು ಸುಧಾರಣೆ ಆಗಿದೆ, ಯಾವ್ಯಾವ ಕ್ಷೇತ್ರದಲ್ಲಿ ಏನೆಲ್ಲ ಸುಧಾರಣೆ ಆಗಿದೆ. ಉದಾಹರಣೆಗೆ ಯಾವುದಾದ್ರೂ ಊರುಗಳಲ್ಲಿ ವಿದ್ಯುತ್ತಿನ ಕೊರತೆ ಇರ್ಬೋದು, ನೀರಿನ ಸರಬರಾಜಿನ ಕೊರತೆ ಇರ್ಬೋದು, ಹೀಗೆ ಸಾಕಷ್ಟು ಬಸ್ ವ್ಯವಸ್ಥೆಗಳ ಕೊರತೆ ಇರ್ಬೋದು. ಹೀಗೆ ಸಾಕಷ್ಟು ವಿಷಯಗಳ ಬಗ್ಗೆ ಜನಸಾಮಾನ್ಯರವರೆಗೂ ತಲುಪಿಸುವ, ಆ ಜ್ಞಾನವನ್ನು ತಲುಪಿಸುವ ಕೆಲಸ ಅಥವಾ ಮಾಹಿತಿಯನ್ನು ತಲುಪಿಸುವ ಕೆಲಸ ಯಾವುದು ಮಾಡುತ್ತೆ? दूरदर्शन। इसका जनसामान्य के जीवन पर गहरा प्रभाव पड़ता है। ದೂರದರ್ಶನ ಒಂದು ಮಾಧ್ಯಮ ಹೇಗಿದೆ ಅಂದರೆ ಅದು ಪ್ರತಿಯೊಬ್ಬ ವ್ಯಕ್ತಿಯವರೆಗೂ ತಲುಪೋದ್ರಿಂದ ಅದು ಜನಸಾಮಾನ್ಯರ ಜೀವನದ ಮೇಲೆ ಸಮೇತ ಏನಾಗುತ್ತೆ, ಆಳವಾದ ಪ್ರಭಾವವನ್ನು ಬೀರುತ್ತೆ. और मनुष्य अपनी जीवन शैली को परिवर्तित करता है। ದೂರದರ್ಶನ ಮಾಧ್ಯಮದಿಂದ ಸಾಕಷ್ಟು ರೀತಿಯ ಜನರು ಏನು ಮಾಡ್ತಾರೆ, ತಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ಕೊಳ್ತಾರೆ. ಹೇಗೆ? ಈಗ ಉದಾಹರಣೆಗೆ ಹೇಳಬೇಕಂದ್ರೆ ಹಿಂದಿನ ಕಾಲದಲ್ಲಿ ಸರಿಯಾದ ಸಮಯಕ್ಕೆ ಊಟ, ಸರಿಯಾದ ಸಮಯಕ್ಕೆ ನಿದ್ದೆ, ಅದೇ ರೀತಿ ಯಥೇಚ್ಛವಾಗಿ ಕೆಲಸ ಕಾರ್ಯಗಳನ್ನು ಅವ್ರು ಮಾಡ್ತಾಯಿದ್ರು. ಹಾಗಾಗಿ ಅವರ ಜೀವನ ಶೈಲಿ ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆ ಎದ್ದೇಳೋದು, ಸೂರ್ಯ ಮುಳುಗ್ತಾ ಇದ್ದ ಹಾಗೆ ಬೇಗ ಊಟ ಮಾಡಿ ಮಲಗೋದು, ಇದು ಸಾಮಾನ್ಯವಾಗಿ ಹಳ್ಳಿಗಳ ಕಡೆಯಲ್ಲಿ ಕಂಡು ಬರ್ತಕ್ಕಂಥ ದೃಶ್ಯಾವಳಿಗಳು. ಹೌದಲ್ವಾ? ಬೇಗ ಎದ್ದೇಳಬೇಕು, ಬೇಗ ಮಲಗಬೇಕು, ಇದು ಆರೋಗ್ಯಕ್ಕೆ ಅತಿ ಅವಶ್ಯಕವಾಗಿ ಬೇಕು. ಆದರೆ ಈಗ ನಾಗಾಲೋಟದಲ್ಲಿ ನಾವು ಮುಂದುವರಿತಾ ಇರೋದ್ರಿಂದ ಒತ್ತಡದ ಜೀವನದಲ್ಲೇ ಜೀವನ ಮಾಡ್ತಾ ಇದ್ದೀವಿ ನಾವು. ದೂರದರ್ಶನದ ಮಾಧ್ಯಮದ ಮೂಲಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಸಾಧನೆಗಳಿಗೆ ಸಂಬಂಧಪಟ್ಟ ಹಾಗೆ ಅನೇಕ ರೀತಿಯ ಸಾಧಕ ಬಾಧಕಗಳ ಬಗ್ಗೆ ಬಿತ್ತರವಾದಾಗ, ಪ್ರಸಾರವಾದಾಗ ಅದು ಮನುಷ್ಯರ ಜೀವನ ಶೈಲಿಯ ಮೇಲೆ ಪ್ರಭಾವ ಬೀರುತ್ತೆ. ಹೌದು, ನಾನು ಕೂಡ ಈ ರೀತಿ ಆರೋಗ್ಯದ ಬಗ್ಗೆ ಗಮನ ಕೊಟ್ಟು ನನ್ನ ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ಕೋಬೇಕು ಅನ್ನೋದು ಒಬ್ಬ ಜನಸಾಮಾನ್ಯ ವ್ಯಕ್ತಿಗೂ ಸಹ ತಲುಪಿಸುವ ಕೆಲಸ ಯಾವುದು ಮಾಡುತ್ತೆ? दूरदर्शन। दूरदर्शन सभ्यता व संस्कृति के प्रचार प्रसार में सहायक होता है। ದೂರದರ್ಶನ ನಮ್ಮ ಸಭ್ಯತೆ ಏನಿದೆ, ನಮ್ಮ ಸಂಸ್ಕೃತಿ ಏನಿದೆ, ಅದನ್ನು ಪ್ರತಿಯೊಬ್ಬ ವ್ಯಕ್ತಿಗೂ ತಲುಪಿಸುವ ಕೆಲಸವನ್ನು ಮಾಡುತ್ತೆ. ಉದಾಹರಣೆಗೆ ಹೇಳಬೇಕು ನಿಮಗೆ ಅಂದರೆ, ಆಗಸ್ಟ್ 15 ಮತ್ತು ಜನವರಿ 26ನೇ ತಾರೀಕು ಸಾಮಾನ್ಯವಾಗಿ ರಾಷ್ಟ್ರೀಯ ಹಬ್ಬಗಳಿದೆ, ಸ್ವತಂತ್ರ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವ ದಿನ. ಸೊ ಈ ಟೈಮಲ್ಲಿ ದೆಹಲಿಯಲ್ಲಿ ಕೆಂಪುಕೋಟೆಯ ಮುಂಭಾಗದಲ್ಲಿ ಏನೆಲ್ಲ ಸ್ತಬ್ಧ ಚಿತ್ರಗಳು ಹೋಗ್ತಾ ಇರುತ್ತೆ, ಸ್ತಬ್ಧ ಚಿತ್ರಗಳನ್ನು ಆಯಾ ರಾಜ್ಯದ ಮೂಲಕ ಏನು ಮಾಡ್ತಾರೆ, ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಆ ಸ್ತಬ್ಧ ಚಿತ್ರಗಳ ಬಗ್ಗೆ ನಮಗೆ ಮಾಹಿತಿ ದೂರದರ್ಶನದ ಮೂಲಕ ಸಿಗುತ್ತೆ. ನಾವೆಲ್ಲರೂ ಪ್ರತಿಯೊಬ್ಬರು ದೆಹಲಿಗೆ ಹೋಗಿ ಅಲ್ಲಿರ್ತಕ್ಕಂಥ ವಾತಾವರಣವನ್ನು ಅಥವಾ ಕೆಂಪುಕೋಟೆಯ ಮುಂಭಾಗದಲ್ಲಿ ಏನೆಲ್ಲ ಆ ಕಾರ್ಯಕ್ರಮಗಳು ನಡೆಸ್ತಾ ಇರ್ತಾರೆ ಅದನ್ನೆಲ್ಲ ನೋಡಲಿಕ್ಕಾಗಲ್ಲ. ನಾವು ಮನೆಯಲ್ಲೇ ಕುತ್ಕೊಂಡು ಏನು ಮಾಡ್ಬೋದು, ಆ ಕಾರ್ಯಕ್ರಮಗಳನ್ನು ನೋಡ್ಬೋದು. ಆಗ ಪ್ರತಿಯೊಂದು ರಾಜ್ಯದ ಸಂಸ್ಕೃತಿ ಏನು, ಅವರ ಉಡುಗೆ ತೊಡುಗೆ ಹೇಗಿದೆ, ಅಲ್ಲಿರ್ತಕ್ಕಂಥ ಮುಖ್ಯ ವಿಚಾರಗಳೇನು, ವಿಷಯಗಳೇನು, ಇದ್ರ ಬಗ್ಗೆ ನಮಗೆ ಮಾಹಿತಿ ದೊರಕುತ್ತಾ ಹೋಗುತ್ತೆ. दूरदर्शन से शिक्षा, विज्ञान, व्यापार, चिकित्सा, युद्ध, कृषि व राजनीति आदि से संबंधित महत्वपूर्ण जानकारियाँ प्राप्त होती हैं।
दूरदर्शन से हर एक क्षेत्र के बारे में हमें जानकारी मिलती है। उदाहरण के लिए शिक्षा, शिक्षा शिक्षण, शिक्षा शिक्षण, तथा विज्ञान, विज्ञान के बारे में, तथा व्यापार, चिकित्सा, युद्ध, कृषि व राजनीति, राजनीति राजकीय, राजनीति राजकीय। शिक्षा के क्षेत्र में तो दूरदर्शन बहुत ही महत्वपूर्ण सिद्ध हुआ है। शिक्षा के क्षेत्र में हम देखें तो दूरदर्शन अनेक तरह के कार्यक्रमों को व्याप्ति रूप में महत्वपूर्ण देकर सिद्ध किया है। शिक्षा कार्य में दूरदर्शन के उपयोग से समय और धन दोनों की बचत होती है। बचत, उಳಿತಾಯ। शिक्षण कार्य में दूरदर्शन के उपयोग से हमें समय और धन दोनों की ही बचत होती है। सामान्य ज्ञान के विकास में तो दूरदर्शन बहुत ही उपयोगी साबित हुआ है। सामान्य ज्ञान, जनरल नॉलेज, सामान्य ज्ञान के विषय में भी दूरदर्शन से हमें अनेक तरह के जानकारी उपलब्ध होती है। दूरदर्शन पर व्यावसायिक वस्तुओं की कीमतों में उतार चढ़ाव को देख सकते हैं। उतार चढ़ाव, ಏರಿಳಿತ, उतार चढ़ाव, ಏರಿಳಿತ। इसके द्वारा हमें शेयर बाजार की भी जानकारी प्राप्त होती है। शेयर बाजार, ಷೇರು ಮಾರುಕಟ್ಟೆ। ಷೇರು ಮಾರುಕಟ್ಟೆ। दूरदर्शन से शिक्षा, ದೂರದರ್ಶನ ಮಾಧ್ಯಮದಿಂದ ನಮಗೆ ಶಿಕ್ಷಣಕ್ಕೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ರೀತಿಯ ಮಾಹಿತಿಗಳನ್ನು ನಾವು ದೂರದರ್ಶನದ ಮೂಲಕ ನೋಡಬಹುದಾಗಿದೆ। ಈಗ ಉದಾಹರಣೆಗೆ ಹೇಳಬೇಕು ಅಂದರೆ 10ನೇ ತರಗತಿ ಮುಗಿದಿದೆಯಪ್ಪ, 10th ಸ್ಟ್ಯಾಂಡರ್ಡ್ ಮುಗಿದಿದೆ, PUCಗೆ ಏನೆಲ್ಲ ಕೋರ್ಸ್ಗಳನ್ನು ತಗೋಬೇಕು, ಯಾವ ಕೋರ್ಸ್ಗಳನ್ನು ತಗೊಂಡ್ರೆ ಏನೇನು ರೀತಿಯ ಅನುಕೂಲ ಆಗುತ್ತೆ, ಮುಂದೆ ಜಾಬಿಗೆ ಯಾವುದ್ಯಾವ್ದು ಬೇಕು ಕೋರ್ಸ್ಗಳು, ಹೀಗೆ ಸಾಕಷ್ಟು ರೀತಿಯ ಮಾಹಿತಿಗಳನ್ನು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ದೂರದರ್ಶನದಲ್ಲಿ ನಾವು ನೋಡಬಹುದು। ವಿಜ್ಞಾನ, ವೈಜ್ಞಾನಿಕ ಕ್ಷೇತ್ರದಲ್ಲಿ, ವಿಜ್ಞಾನದ ಕ್ಷೇತ್ರದಲ್ಲಿ ನಾವೆಷ್ಟೆಲ್ಲ ಪ್ರಗತಿಯನ್ನು ಹೊಂದಿದ್ದೀವಿ, ಏನೆಲ್ಲ ಹೊಸ ಆವಿಷ್ಕಾರಗಳನ್ನು ನಾವು ಕಂಡುಕೊಳ್ತಾ ಇದ್ದೀವಿ, ಪ್ರಗತಿ ಯಾವ ಹಾದಿಯಲ್ಲಿದೆ ವಿಜ್ಞಾನದ ಕ್ಷೇತ್ರದಲ್ಲಿ, ಹೀಗೆ ಸಾಕಷ್ಟು ಮಾಹಿತಿಯನ್ನು ನಾವು ದೂರದರ್ಶನದ ಮೂಲಕ ಪಡಿಬಹುದು। ಚಿಕಿತ್ಸಾ ಅಂದರೆ ವೈದ್ಯಕೀಯ ವಿಷಯಕ್ಕೆ ಸಂಬಂಧಪಟ್ಟಂಗೆ, ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸಾಕಷ್ಟು ಮಾಹಿತಿಗಳನ್ನು TV ಮಾಧ್ಯಮದ ಮೂಲಕ, ದೂರದರ್ಶನ ಮಾಧ್ಯಮದ ಮೂಲಕ ಪಡಿಬಹುದಾಗಿದೆ। ಈಗ ಉದಾಹರಣೆಗೆ ಹೇಳಬೇಕಂದ್ರೆ ವೈದ್ಯಕೀಯ ಪದ್ಧತಿಯಲ್ಲಿ ಈಗ ಅಟ್ ಪ್ರೆಸೆಂಟ್ ಹೇಳಬೇಕಂದ್ರೆ ಕೊರೋನಾ, ಸಾಕಷ್ಟು ರೀತಿಯ ದ್ವಂದ್ವಗಳಿದೆ ಅದರ ಬಗ್ಗೆ, ಯಾವ ರೀತಿಯ ಔಷಧಿಗಳು ಇನ್ನೂ ಕಂಡುಕೊಂಡಿಲ್ಲ ನಾವು, ಹಾಗಾಗಿ ಎಲ್ಲರಿಗೂ ಯಾವ ರೀತಿ ದ್ವಂದ್ವ ಇದೆ ಅಂದರೆ ಏನನ್ನು ಅನುಸರಿಸಿದರೆ ನಾವು ಅದರಿಂದ ಹೊರಗೆ ಬರ್ತೀವಿ, ಅಥವಾ ಇಮ್ಯುನಿಟಿ ಪವರ್, ದೈಹಿಕವಾಗಿ ರೋಗ ನಿರೋಧಕ ಶಕ್ತಿ ನಮಗೆ ಯಾವ ರೀತಿಯಲ್ಲಿ ಜಾಸ್ತಿ ಆಗುತ್ತೆ, ಏನನ್ನು ನಾವು ಉಪಯೋಗ ಮಾಡಬೇಕು ಅನ್ನೋದಕ್ಕೆ, ದಿನನಿತ್ಯದ ಜೀವನ ಶೈಲಿ ಹೇಗಿರಬೇಕು ಅನ್ನೋದಕ್ಕೆ ಸಾಕಷ್ಟು ರೀತಿಯಲ್ಲಿ ದೂರದರ್ಶನದಲ್ಲಿ ಪ್ರಸಾರಗೊಳ್ತಿದೆ। ಯುದ್ಧದ ಬಗ್ಗೆ ಸಹ ಸಾಮಾನ್ಯವಾಗಿ ದೂರದರ್ಶನ ಮಾಧ್ಯಮದಲ್ಲಿ ಮಾಹಿತಿಯನ್ನು ಕೊಡ್ತಾ ಇರ್ತಾರೆ। ಕೃಷಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಗೊತ್ತಿದೆ ಮಕ್ಕಳೇ, ರೈತಾಪಿ ವರ್ಗದವರು ಹೆಚ್ಚು ನಂಬಿರೋದು ಭೂತಾಯಿಯನ್ನು। ಭಾರತ ದೇಶ ಹಳ್ಳಿಗಳ ದೇಶ, ಹಾಗಾಗಿ ಕೃಷಿಗೆ ಸಂಬಂಧಪಟ್ಟ ಹಾಗೆ ಯಾವ ಮಣ್ಣಿನ ಗುಣಮಟ್ಟಕ್ಕೆ ತಕ್ಕ ಹಾಗೆ ಯಾವ ಬೆಳೆ ಬೆಳಿಬೇಕು, ಇವುಗಳ ಬಗ್ಗೆ ಸಾಮಾನ್ಯವಾಗಿ ಕೃಷಿಕರಿಗೆ ಮಾಹಿತಿ ನೀಡುವ ಕೆಲಸ ಯಾವುದು ಮಾಡುತ್ತೆ, ದೂರದರ್ಶನ। ರಾಜನೀತಿ, ರಾಜಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸಹ ಸಾಕಷ್ಟು ವಿಷಯಗಳು ದೂರದರ್ಶನದ ಮೂಲಕ ಬಿತ್ತರಗೊಳ್ತಾ ಇರುತ್ತೆ।
शिक्षा के क्षेत्र में तो दूरदर्शन बहुत ही महत्ವಪೂರ್ಣ ಸಿದ್ಧ हुआ है ಶಿಕ್ಷಣ ಕ್ಷೇತ್ರಕ್ಕೆ ನಾವು ಗಮನ ಕೊಟ್ಟು ನೋಡಿದಾಗ ಸಾಕಷ್ಟು ರೀತಿಯಲ್ಲಿ ದೂರದರ್ಶನದ ಮೂಲಕ ನಮಗೆ ಲಾಭ ಆಗ್ತಾ ಇದೆ ಶಿಕ್ಷಣ ಕ್ಷೇತ್ರದಲ್ಲಿ ಏನೆಲ್ಲ ಪ್ರಗತಿ ಆಗ್ತಾ ಇದೆ ಯಾವ ರೀತಿಯ ಶಿಕ್ಷಣದ ಹಾದಿಯನ್ನು ನಾವು ಹಿಡಿದ್ರೆ ಯಾವ ರೀತಿಯ ಜ್ಞಾನವನ್ನು ನಾವು ಪಡಿಬಹುದು ಈ ಸಮಾಜದಲ್ಲಿ ಇದು ಕಾಂಪಿಟೇಟಿವ್ ಯುಗ ಅಂತ ನಾವು ಹೇಳ್ತೀವಿ ಹೌದಾ ಈ ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ನಮ್ಮ ನಾಲೆಡ್ಜನ್ನು ಹೇಗೆ ಹೆಚ್ಚು ಪಡಿಸ್ಕೋಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ರೀತಿಯ ಮಾಹಿತಿಯನ್ನು दूरदर्शन ಮೂಲಕ ಪ್ರಸಾರ ಮಾಡ್ತಾ ಇರ್ತಾರೆ सामान्य ज्ञान के विकास में तो दूरदर्शन बहुत ही उपयोगी साबित हुआ है ಸಾಮಾನ್ಯ ಜ್ಞಾನ ಅಂದರೆ ಜನರಲ್ ನಾಲೆಡ್ಜ್ ಅಂತ ಏನು ಹೇಳ್ತೀವಿ ಆ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ದೂರದರ್ಶನದ ಮೂಲಕ ನಾವು ಪಡಿಬಹುದಾಗಿದೆ ಈ ರೀತಿ ದೂರದರ್ಶನದ ಮೂಲಕ ನಾವು ಸಾಕಷ್ಟು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಷಯಗಳನ್ನು ನಮಗೆ ತಲುಪಿಸೋ ಕೆಲಸ ಮಾಧ್ಯಮ ಮಾಡುವಾಗ ದೂರದರ್ಶನದ ಮಾಧ್ಯಮ ಮಾಡುವಾಗ ಹಣ ಮತ್ತು ಸಮಯ ಎರಡೂ ಕೂಡ ಉಳಿತಾಯ ಆಗುತ್ತೆ ಮಕ್ಕಳು ಈಗ ನೋಡಬೇಕು ಅಂದರೆ ಸಾಮಾನ್ಯವಾಗಿ ಚಂದನ ವಾಹಿನಿಯಲ್ಲಿ 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಅಥವಾ 8th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಅಥವಾ 9th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಅಥವಾ PU ಮಕ್ಕಳಿಗೆ ಅಥವಾ ಡಿಗ್ರಿ ಕಾಲೇಜಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಸಾಕಷ್ಟು ರೀತಿಯ ಪ್ರಭಾವಿ ಉಪನ್ಯಾಸಕರು ಅಂದರೆ ಸಾಕಷ್ಟು ಪಾಂಡಿತ್ಯವನ್ನು ಹೊಂದಿರತಕ್ಕಂಥ ಪ್ರಭಾವಿ ಉಪನ್ಯಾಸಕರು ಬಂದು ಅಲ್ಲಿ ಪಾಠಗಳನ್ನು ಮಾಡ್ತಾರೆ ನಾವು ಸಾಮಾನ್ಯವಾಗಿ ಸಿಟಿ ಭಾಗದಲ್ಲಿ ನೋಡಿದಾಗ ನಗರ ಭಾಗದಲ್ಲಿ ನೋಡಿದಾಗ ಹೊರಗಡೆ ಯಾರಾದರೂ ಪಾಠಗಳಿಗೆ ಹೋಗ್ಬೋದು ಅಥವಾ ಮನೇಲಿ ಯಾರಾದರೂ ಹೇಳ್ಕೊಡ್ಬೋದು ಆದರೆ ಗ್ರಾಮೀಣದಲ್ಲಿರ್ತಕ್ಕಂಥ ಮಕ್ಕಳಿಗೆ ಹಳ್ಳಿಗಳಲ್ಲಿರ್ತಕ್ಕಂಥ ಮಕ್ಕಳಿಗೆ ಇದು ಯಾವುದೇ ರೀತಿಯ ಫೆಸಿಲಿಟಿ ಸಿಗಲ್ಲ ಹಾಗಾಗಿ ಆ ಗ್ರಾಮೀಣ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋದು ಕಾರಣದಿಂದ DD ಚಂದನದಲ್ಲಿ ಸಾಮಾನ್ಯವಾಗಿ ಆ ಮಕ್ಕಳಿಗೋಸ್ಕರನೇ ಸಾಕಷ್ಟು ಪಾಠಗಳನ್ನು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಮಾಹಿತಿಗಳನ್ನು ಪ್ರಸಾರ ಮಾಡುತ್ತೆ दूरदर्शन पर व्यावसायिक वस्तुओं की कीमतों में उतार चढ़ाव को देख सकते हैं ಅಂದರೆ ವ್ಯಾಪಾರ ವಹಿವಾಟಿನಲ್ಲಿ ಏರಿಳಿತಗಳು ಏನೆಲ್ಲ ಆಗುತ್ತೆ ಉದಾಹರಣೆಗೆ ಬಂಗಾರದ ರೇಟ್ ಇರ್ಬೋದು ಇವತ್ತಿನ ಷೇರು ಮಾರುಕಟ್ಟೆಯಲ್ಲಿ ಏನೆಲ್ಲ ವಹಿವಾಟು ನಡೀತಾ ಇದೆ ಅದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ದೂರದರ್ಶನದ ಮೂಲಕ ಬಂಗಾರದ ಬೆಲೆ ಏನಿದೆ ಬೆಳ್ಳಿ ಬೆಲೆ ಏನಿದೆ ಹೀಗೆ ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿಯನ್ನು ದೂರದರ್ಶನದ ಮೂಲಕ ಹೇಳ್ತಾ ಇರ್ತಾರೆ दूरदर्शन मनोरंजन का एक उपयोगी साधन है दूरदर्शन ಒಂದು ಉಪಯೋಗ ಸಾಧನ ನಾವು ಸಾಮಾನ್ಯವಾಗಿ ಮನೋರಂಜನೆಗೆ ಅಷ್ಟೇ ಬಳಕೆ ಮಾಡ್ಕೊಳ್ತಿದ್ವಿ ಆದರೆ ಆ ಮನೋರಂಜನೆಯ ಜೊತೆಗೆ ಸಾಕಷ್ಟು ರೀತಿಯ ಚಾನಲ್ಗಳಲ್ಲಿ ಸಾಕಷ್ಟು ರೀತಿಯ ಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಗಳನ್ನು ನೋಡಬಹುದು ಜೊತೆಗೆ ಅನೇಕ ರೀತಿಯ ವರ್ಷದ ಸಾಧಕರು ಅಂತ ಹೇಳ್ಬಿಟ್ಟು ಸಾಧಕರನ್ನು ಕರ್ಕೊಂಡ್ಬಂದು ಕೂರಿಸ್ತಾರೆ ಜೊತೆಗೆ ಅವ್ರ ಜೊತೆಗೆ ಮಾತಾಡ್ತಾರೆ ಅವ್ರು ಯಾವ ರೀತಿ ಆ ಹಂತಕ್ಕೆ ಬಂದು ತಲುಪಿದ್ರು ಏನೆಲ್ಲ ಎಫರ್ಟ್ ಹಾಕಿದ್ರು ಆ ರೀತಿ ಗುರಿ ತಲುಪೋದಕ್ಕೆ ಏನೆಲ್ಲ ಡೆಡಿಕೇಟ್ ವರ್ಕ್ ಆಯಿತು ಅದ್ರ ಬಗ್ಗೆ ಮಾಹಿತಿಯನ್ನು ಜನಸಾಮಾನ್ಯರವರೆಗೂ ತಲುಪಿಸುವ ಕೆಲಸ ದೂರದರ್ಶನ ಮಾಡುತ್ತೆ ಆ ರೀತಿಯ ಮಾಧ್ಯಮಗಳಲ್ಲಿ ಬರ್ತಕ್ಕಂತಹ ಆ ಕಾರ್ಯಕ್ರಮಗಳನ್ನು ನೋಡಿದಾಗ ಸಾಮಾನ್ಯ ಜನರಲ್ಲೂ ಕೂಡ ಹಠ ಹುಟ್ಟುತ್ತೆ ಹೌದು ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋದು ಹಾಗಾಗಿ ದೂರದರ್ಶನ ಬಹಳ ಪ್ರಭಾವ ಬೀರ್ತಕ್ಕಂಥ ಒಂದು ಮಾಧ್ಯಮ दूरदर्शन पर प्रसारित किए जाने वाले विभिन्न कार्यक्रम हमें स्वस्थ मनोरंजन प्रदान करते हैं दूरदर्शनದ ಮೂಲಕ ಸಾಕಷ್ಟು ಹಿತಾಸಕ್ತಿಗೆ ಒಳಪಟ್ಟ ಹಾಗೆ ಒಳ್ಳೆಯ ರೀತಿಯ ದಾರಿಗೆ ಹೋಗ್ತಕ್ಕಂತಹ ಮನೋರಂಜನಾ ಕಾರ್ಯಕ್ರಮಗಳನ್ನು ಸಹ ಬಿತ್ತರಗೊಳಿಸ್ತಾರೆ केबल टेलीविज़न के माध्यम से विश्व भर के चैनलों में से अपना मनपसंद ಚಾನೆಲ್ चुनकर अपना मनोरंजन व ज्ञानवर्धन कर सकते हैं ಇವಾಗಂತರೂ ಕೇಬಲ್ ಇದೆ ಅಲ್ವಾ ಸಾಕಷ್ಟು ರೀತಿಯ ಚಾನಲ್ಸ್ ಇದೆ ಆದರೆ ನಮಗೆ ಬೇಕಾಗಿರೋದು ಜ್ಞಾನದ ಮಾರ್ಗ ಹಾಗಾಗಿ ಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ರೀತಿಯ ಚಾನಲ್ಗಳಿದೆ ಅವುಗಳನ್ನು ನೋಡೋದ್ರ ಮೂಲಕ ನಮ್ಮ ಜ್ಞಾನ ಮಟ್ಟವನ್ನು ಹೆಚ್ಚಾಗಿ ಅಭಿವೃದ್ಧಿ ಪಡಿಸ್ಕೋಬಹುದು ಅದು ಹೌದಲ್ವಾ ನಮ್ಮಲ್ಲಿರ್ತಕ್ಕಂಥ ಆ ಜ್ಞಾನವನ್ನು ಯಾರೂ ಕದಿಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಜ್ಞಾನದ ಹಾದಿಯಲ್ಲಿ ಹೋಗೋಣ ದೂರದರ್ಶನದ ಮೂಲಕ ಸಾಕಷ್ಟು ರೀತಿಯ ಲಾಭವನ್ನು ಪಡೆಯೋಣ